ಸೊ ಗ್ರೋತ್ ಸ್ಕ್ಯಾನ್ ಅಲ್ಲಿ ಹೆಸರಲ್ಲೇ ಇರೋ ಹಾಗೆ ಮಗುದು ಗ್ರೋತ್ ಮೇನ್ ನಾವು ಅಸೆಸ್ ಮಾಡ್ತೀವಿ. ಅಂದ್ರೆ ವೀಕ್ಸ್, ಆ ಪ್ರೆಗ್ನೆನ್ಸಿ ವೀಕ್ಸ್ ಏನಾಗಿದೆ ಅದ್ರ ಪ್ರಕಾರ ಗ್ರೋತ್ ಇದೆಯಾ, ವೆಯ್ಟ್ ಎಷ್ಟಿದೆ, ಮಗು ಸುತ್ತ ನೀರೇನಿದೆ, ಮಗು ಹೆಡ್ ಯಾವ ಕಡೆ ಇದೆ, ಅದು ನಾವು ಪ್ರೆಸೆಂಟೇಷನ್ ಅಂತೀವಿ. ಮಗು ಕತ್ ಸುತ್ತ ಏನಾದ್ರು ಅಂಬಲಿಕಲ್ ಕಾರ್ಡ್ ಸುತ್ಕೊಂಡಿದ್ಯಾ, ಮಗುದು ಆಕ್ಟಿವಿಟಿ ಏನಿದೆ, ಇದನ್ನ ನಾವು BPP ಅಂತ ಮೆನ್ಷನ್ ಮಾಡಿರ್ತೀವಿ ರಿಪೋರ್ಟ್ ಅಲ್ಲಿ. ಸೊ ಈ ಗ್ರೋತ್ ಸ್ಕ್ಯಾನ್ ಅಲ್ಲಿ ಇದೆಲ್ಲ ನೋಡ್ತೀವಿ. ಎಷ್ಟು ವೀಕ್ಸ್ ಆಗಿದೆ, ವೆಯ್ಟ್ ಎಷ್ಟಾಗಿದೆ, ಪ್ರೆಸೆಂಟೇಷನ್ ಏನಿದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿದೆ, ನ್ಯೂಕಲ್ ಕಾರ್ಡ್ ಏನಾರು ಇದೆಯಾ, ಅಂದ್ರೆ ಕತ್ ಸುತ್ತ ಏನಾದ್ರು ಅಂಬಲಿಕಲ್ ಕಾರ್ಡ್ ಸುತ್ಕೊಂಡಿದ್ಯಾ, ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆಯಾ, ಅಂಡ್ ಪ್ಲಾಸೆಂಟಲ್ ಪೊಸಿಷನ್. ಸೊ ಇದ್ರ ಬಗ್ಗೆ ನಾವು ಡಿಟೇಲ್ ಇನ್ಫಾರ್ಮೇಶನ್ ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಓಕೆ, ಅದ್ರ ಜೊತೆಗೆ ನಾವು ಏನ್ ಮಾಡ್ತೀವಿ, ಓಕೆ ಹೆಡ್ ಟು ಟೋ ಒಂದ್ಸಲ ಸ್ಕ್ರೀನ್ ಮಾಡಿ ಗ್ರಾಸ್ ಆಗಿ ಏನಾದ್ರು ಅಬ್ನಾರ್ಮಾಲಿಟಿ ಇದೆಯಾ ಅನ್ನೋದ್ರ ಬಗ್ಗೆ ನಾವು, ಅಂದ್ರೆ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟೀಸ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಗ್ರೋತ್ ಸ್ಕ್ಯಾನ್ ಅಂತ, ಇದನ್ನ ಗ್ರೋತ್ ಸ್ಕ್ಯಾನ್ ಅಂತಾರೆ, ರೂಟೀನ್ ಅಬ್ಸ್ಟೆಟಿಕ್ ಸ್ಕ್ಯಾನ್ ಅಂತಾರೆ, ಅಥವಾ ಇಂಟರ್ವಲ್ ಗ್ರೋತ್ ಸ್ಕ್ಯಾನ್ ಅಂತಾರೆ ಸ್ನೇಹಿತರೆ. ಸೊ ಈ ಎಲ್ಲ ಹೆಸರುಗಳಿಂದ ಇದನ್ನ ಕರೀತಾರೆ. ಯೂಶಲಿ ಗ್ರೋತ್ ಸ್ಕ್ಯಾನ್ ಸಿಂಗಲ್ ಸಿಟ್ಟಿಂಗ್ ಅಲ್ಲೇ ಆಗುತ್ತೆ. ಅನಾಮಲಿ ಸ್ಕ್ಯಾನ್ ಇಲ್ಲ NT ಸ್ಕ್ಯಾನ್ ತರ ತುಂಬಾ ಸಲ ಸ್ಕ್ಯಾನ್ ಮಾಡೋದು, ಇಲ್ಲ ನೆಕ್ಸ್ಟ್ ಡೇ ಬರೋ ತರ ಮಾಡೋದು, ಆ ತರ ಎಲ್ಲ ಡಿಲೇ ಏನಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ ಗ್ರೋತ್ ಸ್ಕ್ಯಾನ್ ಒಂದೇ ಸಲ ಒಂದೇ ಸಿಟ್ಟಿಂಗ್ ಅಲ್ಲೇ ಸ್ಕ್ಯಾನ್ ಕಂಪ್ಲೀಟ್ ಆಗುತ್ತೆ.